ಪ್ರತಿ ಜೂನ್ 22ಕ್ಕೆ ಕಳೆದ 49 ವರ್ಷಗಳಲ್ಲಿ ಕೂಡ ಜೂನ್ 22ರಂದು ಮಳೆ ಬಂದಿದೆ. ಅಲ್ಲಿ ಕೆಳಗೆ ಅದಕ್ಕಿಂತ ಕೆಳಗಿರೋ ಪ್ರತಿಯೊಂದು ಗೆರೆ ಕೂಡ ಅದು ಮಿಲಿಮೀಟರ್ ಅನ್ನು ಸೂಚಿಸ್ತದೆ. ಮೇ ತಿಂಗಳಿಗೆ ಆಗುವಾಗ ಈ ವರ್ಷದ ಮಳೆ ಯಾವ ತರ ಇರಬಹುದು ಅಂತ ಹೇಳುವಂಥದ್ದು ಒಂದು ಅಂದಾಜಿಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟನ್ನು ಇಟ್ಟುಕೊಂಡು ಇದನ್ನು ಹೀಗೆ ಅಳವಡಿಸಿ ಇಲ್ಲಿ ಹೀಗೆ ಇಟ್ಟರೆ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ನಾನು 8 ಗಂಟೆಗೆ ದಾಖಲಿಸುವಂಥದ್ದು. 8 ಗಂಟೆಗೆ ಮಳೆ ಎಷ್ಟು ಬಂದಿದೆ ಅಂತ ಹೇಳಿದ್ರಲ್ಲಿ ನೋಡಿ, ಇದು 1976ರಲ್ಲಿ ಆರಂಭ ಮಾಡಿದಂಥ ಪುಸ್ತಕಗಳು, ಅಲ್ಲಿಂದ ಕಂಟಿನ್ಯೂ ಆಗ್ತಾ ಬಂದಿದೆ. ಮಳೆಯೊಂದಿಗೆ ಮಾತುಕತೆ ಅಂತ ನಾನೇ ಅದಕ್ಕೆ ಒಂದು ಇಟ್ಟುಕೊಂಡಂತ ಹೆಸರು. ಯಾಕಂದ್ರೆ ನನಗೆ ಅದು ಆಸಕ್ತಿಯ ವಿಷಯ ಆದ ಕಾರಣ ಆ ಥರದ ಒಂದು ಹೆಸರು ಇಟ್ಟಿದ್ದೇನೆ. ಕಳೆದ 49 ವರ್ಷಗಳಿಂದ ಮಳೆಯ ಪ್ರಮಾಣವನ್ನು ದಾಖಲೀಕರಣ ಮಾಡ್ತಾ ಇರುವಂತಹ ಒಬ್ಬ ವಿಶೇಷ ಕೃಷಿಕರನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನಮ್ಮ ವಾರ್ತಾವಾದಿ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಬಂಧು ಮಿತ್ರರಲ್ಲಿ ಹಂಚಿಕೊಳ್ಳಿ. ಇವತ್ತಿನ ನಮ್ಮ ಈ ಸ್ಟೋರಿಯಲ್ಲಿ ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಕೃಷಿಕ PGSN ಪ್ರಸಾದ್ ಅವರು ಮಳೆಯ ಪ್ರಮಾಣವನ್ನು ದಾಖಲೀಕರಿಸಿದ ವಿಶೇಷ ಕೃಷಿಕ. ಪ್ರಸಾದ್ ಅವರು ಈ ಮಳೆಯ ಪ್ರಮಾಣವನ್ನ ಹೇಗೆ ದಾಖಲೀಕರಿಸಿದ್ದಾರೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ದಿನಚರಿ ಇದಕ್ಕೆ ದೊಡ್ಡ ಕೆಲಸ ಏನಿಲ್ಲ. ಬೆಳಿಗ್ಗೆ ನಾವು ಹಲ್ಲುಜ್ಜುವಷ್ಟೇ ಕೆಲಸ ಇರುವುದು ಇದಕ್ಕೆ. ಏನು ಇದರಲ್ಲಿ ಆಸಕ್ತಿ ಮಾತ್ರ ಬೇಕಾಗಿರುವಂಥದ್ದು. ಆಸಕ್ತಿಯನ್ನು ಮತ್ತು ಬದ್ಧತೆ ಎರಡನ್ನೇ ಇದು ಬೇಡುವಂಥದ್ದು. ಬೇರೆ ಯಾವುದು ಕೇಳುವುದಿಲ್ಲ ಈ ಹವ್ಯಾಸ. ನಿಮಗೆ ಆಸಕ್ತಿ ಇದ್ದರೆ, ನಿಮಗೆ ಆ ಬದ್ಧತೆ ಇದ್ದರೆ ನಿಮಗೆ ಇದನ್ನು ಬಹಳ ಸುಲಭದಲ್ಲಿ ಮಾಡಬಹುದು. ಏನು ಕಷ್ಟ ಇಲ್ಲ. ನಾನು PUCಯಲ್ಲಿ ಇದ್ದಾಗ ಆರಂಭ ಮಾಡಿದಂಥ ಈ ಹವ್ಯಾಸ, ನಾನು ಆಗ ತುಂಬ ಡಿಟೇಲ್ ಆಗಿ ಬರಿತಿರಲಿಲ್ಲ. ಆ ದಿವಸದ ಮಳೆಯ ಅಳತೆ ಹೇಗಿತ್ತು ಅಂತ ಹೇಳುವಂಥದ್ದನ್ನು ಬರಿತೇನೆ. ಹೆವಿ ರೈನಾ, ಮಾಡ್ರೇಟಾ, ಆ ಥರದ ಒಂದು ಅಳತೆಯನ್ನು ನಾನು ಆಗ ಹವಾಮಾನವನ್ನು ಡಿಸ್ಕ್ರಿಪ್ಷನ್ ಬರೀತಿದ್ದೆ. ನಾನು ಈಗ ಅದಕ್ಕಿಂತ ಹೆಚ್ಚು ಡಿಟೇಲ್ ಬರಿತೇನೆ. ಈಗಿನ ಪುಸ್ತಕಗಳೇ ನಾನು ಅದಕ್ಕಿಂತಲೂ ಹೆಚ್ಚು ಡಿಟೇಲನ್ನು ನಾನೀಗ ಬರಿತಾ ಇದ್ದೇನೆ. ಇದು ಸಿಂಪಲ್ ಜಾರ್, ಮಳೆ ಅಳತೆ ಮಾಡುವ ಜಾರ್. ಇದು ಮೇಲಿನಿಂದ ಕೆಳಗಿನ ತನಕ ಒಂದೇ ಥರದ ವ್ಯಾಸ ಇರಬೇಕು. ಮತ್ತು ಕೆಳಗೆ ಇದರ ತಳಮಟ್ಟ ಕೂಡ ಒಂದೇ ರೀತಿ ಇರಬೇಕು. ಕೆಲವು ಕ್ವಾಲಿಟಿಯ ಜಾರ್ಗಳಲ್ಲಿ ಕೆಳಗೆ ಉಬ್ಬಿಕೊಂಡಿರ್ತದೆ, ಅದು ಸರಿ ಇಲ್ಲ, ಸರಿ ಇರುವಂಥದ್ದಲ್ಲ. ಇದು ಆ್ಯಕ್ಚುಲಿ ಇದು ಮಳೆ ಅಳತೆಗಿರುವಂಥದ್ದು ಜಾರಲ್ಲ. ಇದು ಆ್ಯಕ್ಚುಲಿ ಲ್ಯಾಬಲ್ಲಿ ಉಪಯೋಗಿಸುವಂಥ ಜಾರು. ಇಷ್ಟನ್ನು ಇಟ್ಟುಕೊಂಡು ಇದನ್ನು ಹೀಗೆ ಅಳವಡಿಸಿ ಇಲ್ಲಿ ಹೀಗೆ ಇಟ್ಟರೆ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ನಾನು 8 ಗಂಟೆಗೆ ದಾಖಲಿಸುವಂಥದ್ದು. 8 ಗಂಟೆಗೆ ಮಳೆ ಎಷ್ಟು ಬಂದಿದೆ ಅಂತ ಹೇಳಿದ್ರಲ್ಲಿ ನೋಡಿ ನೀರನ್ನು ಚೆಲ್ಲಿ ಪುನಃ ಅಲ್ಲೇ ಸ್ಥಾಪನೆ ಮಾಡಿದರೆ ಆಯಿತು. ಮಾತ್ರ ಇದನ್ನು ಇಡುವ ಸ್ಥಳ ಮಾಡಿನ ಅಡಿಯಲ್ಲಿರ್ಬೋದು ಅಥವಾ ಇನ್ಯಾವುದೋ ಮರಗಳ ಅಡಿಯಲ್ಲಿ ಇಡಬಾರ್ದು. ಸ್ಟ್ರೈಟ್ ನೀರು ಮೇಲಿಂದ ಕೆಳಗಿನವರೆಗೆ ಕರೆಕ್ಟಾಗಿ ಬರಬೇಕು. ಇಲ್ಲಿ ಇಟ್ಟರೆ ಏನಾಗ್ತದೆ ಅಂದರೆ ಅಲ್ಲಿಗೆ ಬಿದ್ದ ನೀರು ಅದಕ್ಕೆ ಬೀಳ್ತದೆ, ರಟ್ಟುವ ಸಾಧ್ಯತೆ ಇರ್ತದೆ. ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದು ಯಾವುದೂ ಇಲ್ಲದೆ ನೇರವಾಗಿ ಇದಕ್ಕೆ ಬೀಳುವಾಗಿರಬೇಕು. ಇಷ್ಟೇ ಇದರಲ್ಲಿ ಇರುವಂಥದ್ದು, ಬೇರೆ ಏನು ಇದರಲ್ಲಿ ಇಲ್ಲ. ಗಾದೆ ಮಾತೇ ಇದೆ, ಒಂದು ಮಳೆ ಬಂದರೆ ಎತ್ತಿನ 2 ಕೊಂಬು ಒದ್ದೆ ಆಗಬೇಕಾದ್ದಿಲ್ಲ ಅಂತ. ಅಷ್ಟು ವ್ಯತ್ಯಾಸಗಳು ಬರ್ತದೆ. ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇರುವುದೇನಂತ ಹೇಳಿದರೆ, 1976ರಲ್ಲಿ 77ರಲ್ಲಿ ನಾನು ಶಾಲೆಗೆ ಹೋಗ್ತಾ ಇರುವಂಥ, ಶಾಲೆಯಿಂದ ಬಿಟ್ಟ ಸಂದರ್ಭಗಳಲ್ಲಿ ಬರ್ತಾ ಇರುವಂಥ ಆ ಇಡೀ ದಿನ ಮಳೆ ಸುರಿಯುವಂಥ ಪ್ಯಾಟರ್ನ್ ಈಗ ಇಲ್ಲ. ಆವಿಯಾದ ನೀರು ಎಲ್ಲಿಯಾದರೂ ಒಂದು ದಿವಸ ಸುರಿಲೇಬೇಕು, ಅದು ಸುರಿತದೆ. ಆದರೆ ಎಲ್ಲಿ ಸುರಿಬೇಕೋ ಅಲ್ಲಿ ಸುರಿಯುವುದಿಲ್ಲ. ಅದಕ್ಕೊಂದು ಆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇಲ್ಲ. ಈಗ ಮೊದಲು ಇತ್ತು, ಅದು ಆ ವ್ಯತ್ಯಾಸಗಳಿತ್ತು. ಆದರೆ ಈಗ ಆ ಡಿಸ್ಟ್ರಿಬ್ಯೂಷನ್ನಲ್ಲಿ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದೆ. ನಾನು ಮಳೆಗಾಲದಲ್ಲಿ ಸ್ವಾಭಾವಿಕವಾಗಿ ಮನೆಯಲ್ಲೇ ಇರ್ತೇನೆ. ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಹೋಗಬೇಕಿದ್ದರೆ ನನ್ನ ಮನೆಯಲ್ಲಿ ನನ್ನ ಶ್ರೀಮತಿಯವರಿಗೂ ಇದರ ಅನುಭವ ಇದೆ, ಮಾಡಿ ಗೊತ್ತುಂಟು, ಇದನ್ನ ಅಭ್ಯಾಸ ಇದೆ. ನನ್ನ ಮಕ್ಕಳಿಗೂ ಅಭ್ಯಾಸ ಇದೆ. ನಾನು ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಬೇಗ ಹೋಗಬೇಕಿದ್ರೆ ಅವ್ರ ಹತ್ರ ಹೇಳಿ ಅವರು ಅದನ್ನು ಆ 8 ಗಂಟೆಗೆ ನೋಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದು ಎಷ್ಟು ಒಂದು 10-20 ದಿವಸಗಳಿರ್ಬೋದು ಇಷ್ಟು ವರ್ಷಗಳಲ್ಲಿ, ನಾನು ನೋಡದೆ ಬಾಕಿಯವರು ನೋಡಿದ್ದು. ಅದೇ ಥರ ಸಿಟಿಗಳಲ್ಲಿ ಹೆಚ್ಚು ಸುರಿತದೆ. ಈಗ ಸಿಟಿಯಲ್ಲಿ ಮಳೆ ಸುರಿಯುವಂಥದ್ದು ಹೆಚ್ಚಿದೆ. ಅಲ್ಲಿ ಮಂಗಳೂರಲ್ಲಿ ಈ ವರ್ಷ ಹತ್ತಿರ ಇಲ್ಲಿಯ ಎವರೇಜೇ ಮಳೆ ಬಂದಿದೆ. ಮಂಗಳೂರಲ್ಲಿ ಒಂದೊಂದು ದಿವಸದಲ್ಲಿ, ಅಲ್ಲಿ ಮೊನ್ನೆ ಸುರತ್ಕಲ್ನಲ್ಲಿ ಅಲ್ಲಿ ನನ್ನ ಮಗ ವಿನೀತ್ ಅಂತ ಅವನು ಅಳತೆ ಮಾಡ್ತಾನೆ. ಅಲ್ಲಿ ಒಂದು ದಿವಸದಲ್ಲಿ 300 ಮಿಲಿಮೀಟ್ರಿಗಿಂತಲೂ ಅಧಿಕ ಮಳೆ ಬಂದಿದೆ. ಇಲ್ಲಿ 300 ಮಿಲಿಮೀಟ್ರ್ ಮಳೆ ಬಂದದ್ದೇ ಇಲ್ಲ ಇಲ್ಲಿ. ಇಷ್ಟು ವರ್ಷಗಳಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಬಂದಿರೋದು 292 ಮಿಲಿಮೀಟ್ರ್. ಅದು ಯಾವಾಗ 1982ರಲ್ಲಿ 82 ಆಗಸ್ಟ್ 1ನೇ ತಾರೀಕಿಗೆ ಬಂದಿತ್ತು ಗರಿಷ್ಠ ಪ್ರಮಾಣದ ಮಳೆ ಇಲ್ಲಿ. ಅದು ಬಿಟ್ಟರೆ ಇಲ್ಲಿ ಅದಕ್ಕಿಂತ ಒಳಗೆ 25 ಸೆಂಟಿಮೀಟ್ರಿಗಿಂತ ಕಡಿಮೆ ಮಳೆಯೇ ಬಂದಿರುವಂಥದ್ದು ಇಲ್ಲಿರುವಂಥದ್ದು. ಸ್ವಾಭಾವಿಕ ಇಲ್ಲಿಗಿಂತ ಪೂರ್ವ ದಿಕ್ಕಿಗೆ ಮಳೆ ಜಾಸ್ತಿ ಇರ್ತದೆ. ಇಲ್ಲಿಂದ ಪಶ್ಚಿಮ ದಿಕ್ಕಿಗೆ, ಸುಳ್ಯ ತಾಲೂಕಿನ ಈ ಪಶ್ಚಿಮ ದಿಕ್ಕಿನಲ್ಲಿ ಮಳೆ ಕಡಿಮೆ ಇರ್ತದೆ. ಎರಡೂ ಇದನ್ನು ಹೋಲಿಸಿದಾಗ ಇಲ್ಲಿ ಒಂದು ಎವರೇಜ್ ಮಳೆ ಬರ್ತದೆ ಅಂತ ಹೇಳುವಂಥದ್ದು ಸುಮಾರು ಸುಳ್ಯ ತಾಲೂಕಿನ ಎವರೇಜ್ ಮಳೆಯನ್ನು ಹೇಳಲಿಕ್ಕಾಗ್ತದೆ. 1981ರಿಂದ ನಂತರ ಗರಿಷ್ಠ ಮಳೆ ಬಂದಿರೋದು ಈ ವರ್ಷ 2024ರಲ್ಲಿ 5726 ಮಿಲಿಮೀಟ್ರ್ ಮಳೆ ಈ ವರ್ಷ ಬಂತು. ಆ ವರ್ಷ 5800 ಮಿಲಿಮೀಟ್ರ್ ಮಳೆ ಬಂದಿದೆ 1981ರಲ್ಲಿ.
ಅಂದರೆ 42-43 ವರ್ಷಗಳ ಬಳಿಕ ಗರಿಷ್ಠ ಮಳೆ ಬಂದಿರೋದು ಈ ವರ್ಷ. ಕಾರಣ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ಭಾರಿ ಎಕ್ಸಾಕ್ಟ್ ಇಂಥದ್ದೇ ಕಾರಣ ಅಂತೇಳಿ ಹೇಳಿದರೆ ಅದು ಹೇಳುವಂಥದ್ದಲ್ಲ. ಅದು ಯಾಕಂದರೆ ಅಷ್ಟು ಅದರಲ್ಲಿ ಸ್ಟಡಿ ಮಾಡಲಿಕ್ಕೆ ಉಂಟು. ಒಂದೊಂದು ದಿನದ ಅಳತೆಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಅಂಕಿಅಂಶಗಳು ವ್ಯತ್ಯಾಸಗಳು ಇರ್ತದೆ, ಸ್ವಾಭಾವಿಕ ಅದು. ಆದರೆ ನಾನು ಆಗಲೇ ಹೇಳಿದಾಗೆ ಒಂದು ವರ್ಷದಲ್ಲಿ ಇಂಥ ದಿವಸದಲ್ಲಿ ಮಳೆ ಬರ್ತದೆ ಅಂತ ಹೇಳಿದ್ರೆ ಆ ವರ್ಷಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಮಳೆ ಬಂದಿದೆ. ಜೂನ್ನಲ್ಲಿ 22, 23, 24, ಹಾಗೆ ಜುಲೈ ತಿಂಗಳಲ್ಲಿ ಇದೆ, ಹಾಗೆ ಆಗಸ್ಟ್ ತಿಂಗಳಲ್ಲಿ ಇದೆ. ಪರ್ಟಿಕ್ಯುಲರ್ ಡೇಟ್ ಹೇಳಬೇಕಿದ್ರೆ ನೋಡಬೇಕು ನಾನು ಕರೆಕ್ಟ್. ಆ ದಿನಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಮಳೆ ಬಂದಿದೆ. ಹಾಗೆ ಮಳೆ ಬಾರದ ದಿನಗಳು ಇದೆ. ಉದಾಹರಣೆಗೆ ಮಾರ್ಚ್ 3ಕ್ಕೆ ಈ ಇಷ್ಟು 49 ವರ್ಷಗಳಲ್ಲಿ ಕೂಡ ಮಳೆ ಬರಲಿಲ್ಲ. ಅಂಥ ವಿಷಯಗಳು ಇದೆ ಅಂತ. ಇದರಲ್ಲಿ ತುಂಬ ಇದನ್ನು ಆಸಕ್ತಿ ಬೆಳೆಸಿಕೊಂಡ್ರೆ ಇದರಷ್ಟು ಒಳ್ಳೆಯ ಹವ್ಯಾಸ, ಖರ್ಚಿಲ್ಲದ ಹವ್ಯಾಸ ಇದು. ಮತ್ತು ಪ್ರಯೋಜನವೂ ಪಡ್ಕೊಳ್ಬೋದು ಕೃಷಿಗೆ. ಮತ್ತು ಈ ವರ್ಷ ಆರಂಭ ಮಾಡಿದವ ಬರುವ ವರ್ಷ ಇದರಲ್ಲಿ ಆಗ್ತದೆ ಅಂತೇಳಿ ಏನಿಲ್ಲ. ಯಾಕಂದರೆ ಅವನದ್ದು ತುಂಬ ವರ್ಷಗಳ ಸ್ಟಡಿ ಬೇಕು. ಸ್ಟಡಿ ಇದ್ದರೆ ಮಾತ್ರ ಅದನ್ನು ಹೇಳ್ಬೋದು. ಮತ್ತು ಪ್ರಕೃತಿಯನ್ನು ನಾವು ಸ್ಟಡಿ ಮಾಡಿ ಆಯಿತು ಅಂತ ಹೇಳಿದರೆ ಅದು ಹುಚ್ಚುತನ ಅಂತಲೇ ಹೇಳಬೇಕು. ಅದು ನಾನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದಿನನಿತ್ಯ ನಾವು ಅದರಿಂದ ಪ್ರಕೃತಿಯಿಂದ ಕಲಿಯುವಂಥದ್ದು.